ನಮಸ್ಕಾರ ಎಲ್ಲರಿಗೂ. ಈ ಕಾಂಪೌಂಡರ್ಗಳು ಈ ದೋಷ, ಈ ಪೂಜೆ, ಹೋಮ ಈ ಥರ ಹೇಳೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ದಾರೆ. ನಮ್ಮ ಜನಗಳು ಕೆಲವು ವ್ಯಕ್ತಿಗಳ ಹತ್ರ ಹೋಗ್ತೀವಿ ನಾವು. ಈ ಡ್ರೆಸ್ಗಳು ಹಾಕೊಂಡಿರ್ತಾರೆ, ವೇಷ ಹಾಕೊಂಡಿರ್ತಾರೆ, ಸ್ವಲ್ಪ ಹಣೆಗೆ ಉದ್ದುದ್ದ ಅಡ್ಡ ಅಡ್ಡ ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಅಂಥರ ಹತ್ರ ಹೋಗಿ ನಾವೇನಾದ್ರು ದೋಷ ಪೋಷ ಏನೋ ಹೇಳ್ಬಿಟ್ರೆ ಫಸ್ಟ್ ಓಡೋಗ್ಬಿಡ್ತೀವಿ. ಎಲ್ಲಿ ದುಡ್ಡು ಖರ್ಚು ಮಾಡಬೇಕು, ಇಷ್ಟು ಉದ್ದ ಲೀಸ್ಟ್ ಹೇಳ್ತಾರೆ. ಈ ಥರ ವಿಚಾರದಲ್ಲಿ ನಮ್ಮ ಜನಗಳು ಕಷ್ಟ ಅಂತ ಹೋದರೆ ಅದು ಇನ್ನೊಂದು ರೀತಿ ಕಷ್ಟ ಅಲ್ಲಿ. ಇದರ ನಡುವೆ ಒಂದು ವಿಶೇಷವಾದಂತಹ ದೋಷಕ್ಕೆ ಪರಿಹಾರನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಈ ದೋಷದ ಪರಿಹಾರನ ಕೆಲವು ಜನಗಳು ಎಲ್ಲ ಕಡೆ ಹೋಗಿ ಖರ್ಚು ಮಾಡಿದ್ದಾರೆ. ಆ ದೋಷ ಯಾವುದಪ್ಪ ಅಂದರೆ ಮಂಗಳ ದೋಷ. ಇದ್ರ ಜೊತೆಗೆ ಏನಾದರೂ ಎಲ್ಲ ಮಾಡಿ ಎಲ್ಲ ಖರ್ಚು ಮಾಡಿರ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಬರೋದಿಲ್ಲ. ಅದರಲ್ಲಿ ಮುಖ್ಯವಾಗಿ ಈ ದೋಷಗಳಂತ ಹೇಳಿ ಜನಗಳಿಗೆ ಒಂದು ರೀತಿ ಕಾನ್ಸೆಪ್ಟ್, ಇದನ್ನು ಟಾರ್ಗೆಟ್, ಇದನ್ನು ಮಾಡಿಬಿಟ್ರೆ ಸಾಕು ಎಲ್ಲ ಪರಿಹಾರ ಆಗುತ್ತೆ. ಪರಿಹಾರ ಹೇಗೆ ವರ್ಕ್ ಆಗುತ್ತೆ? ಅವರವರ ಕರ್ಮದ ಫಲ ಮೇಲೆ, ಅದರಲ್ಲೂ ಅವರವರ ಜಾತಕದ ಮೇಲೆ ಈ ಪರಿಹಾರಗಳು ವರ್ಕ್ ಆಗುತ್ತೆ. ಕೆಲವರೆಲ್ಲ ಬಾಯಿ ಬಡ್ಕೊಂತಾರೆ 100%, 1000% ಅಂತ. ಅದು ಹೆಂಗೆ ಪರಿಹಾರ ಆಗುತ್ತೆ ಸ್ವಾಮಿ? ಅದರಲ್ಲೂ ಒಂದು ಮುಂದೆ ಇಟ್ಟು ಅದರಲ್ಲೂ ದೊಂಬರಾಟ ನಮ್ಮ ಜನಗಳು. ಸೊ ಇವತ್ತು ಮಂಗಳ ದೋಷಕ್ಕೆ ಒಂದು ಸುಲಭವಾದಂತಹ ಪರಿಹಾರ. ಇದಕ್ಕೆ ಯಾರೇ ಮಧ್ಯವರ್ತಿ ಬೇಕಾಗಿಲ್ಲ, ನೀವೇ ನೇರವಾಗಿ ಮಾಡುವಂಥ ಒಂದು ವಿಧಾನ. ಮಂಗಳ ದೋಷ ಏನು, ಇದನ್ನು ಯಾವ ರೀತಿ ನಾವು ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ. ಮಂಗಳವಾರ ದಿನ ಕೆಂಪು ಕಲ್ಲು ಸಕ್ಕರೆ ಅಥವಾ ಜಿಲೇಬಿ ಎರಡರಲ್ಲಿ ಯಾವುದಾದ್ರು ಒಂದು ಐಟಮ್ ತಗೊಳ್ಳಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ದಿನ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿಯ ನಿಂತಿರುವ ಬಲಗಾಲಿಗೆ ಅದನ್ನು ಮುಟ್ಟಿಸ್ಬಿಟ್ಟು ಆನಂತರ ಅದನ್ನು ವಾಪಸ್ ತಗೊಂಡು ಅದನ್ನು ನೀವೇ ಕಲ್ಲು ಸಕ್ಕರೆನ ಪುಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೈಯಿಂದ ಅಲ್ಲಿ ಬಂದಿರುವಂಥ ದೇವಸ್ಥಾನದ ಜನಗಳಿಗೆ ನಿಮ್ಮ ಕೈಯಿಂದನೇ ಪ್ರಸಾದ ಅಂದ್ಕೊಂಡು ಕೊಡಿ. ದೋಷಕ್ಕೆ ಉತ್ತಮವಾದಂಥ ಪರಿಹಾರ. ಒಂದು 1/4 kg ಅರ್ಧ kg ತಗೊಳ್ಳಿ, ಅದನ್ನು ಪುಡಿ ಮಾಡ್ಕೊಳ್ಳಿ, ಪೂಜಾರಿಗೆ ಕೊಡಿ, ಅವರು ದೇವರಿಗೆ ಅದನ್ನು ಬಲಗಾಲಿಗೆ ಮುಡಿಸ್ಬಿಟ್ಟು ಆಂಜನೇಯ ಸ್ವಾಮಿಗೆ, ಆನಂತರ ಅದನ್ನು ವಾಪಸ್ ತೊಗೊಂಡ್ಬಿಟ್ಟು ನೀವೇ ನಿಮ್ಮ ಕೈಯಾರ ಕೊಡಿ. ಇಷ್ಟೇ ಸಾಕು, ಇದಕ್ಕೇನು ಬೇಡ. ಒಂದು ವಾರ ಇದನ್ನು ಮಾಡಿ, ಇನ್ನೊಂದು ವಾರ ಜಿಲೇಬಿ ತಗೊಂಡೋಗಿ. ಬಹಳ ಉತ್ತಮವಾದಂಥ ನಿಮಗೆ ತಂತ್ರವನ್ನು ಕೊಟ್ಟಿದ್ದೀನಿ. ಇದಕ್ಕೆ ಯಾರೇ ಮಧ್ಯವರ್ತಿಗಳು ಬೇಕಾಗಿಲ್ಲ ಸ್ವಾಮಿ, ನೀವೇ ಮಾಡಿ. ನೀವು ಮಾಡಿದರೆ 100 ಪಟ್ಟು. ಸರ್ವೇ ಜನ ಸುಖಿನೋ ಭವಂತು.